ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ಅಂದರೆ ಮಂಗಳವಾರ, ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಾಗಿಲನ್ನೆಲ್ಲ ತೊಳೆದು ರಂಗೋಲಿ ಹಾಕೋದ್ರ ಮುಖಾಂತರನೇ ಇವತ್ತು ವ್ಲಾಗ್ನ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ನಾನು ನಿಮಗೊಂದು ಗುಡ್ ನ್ಯೂಸ್ ಹೇಳೋಣ ಅಂತ ಅನ್ಕೋತಾ ಇದ್ದೆ, ಬಟ್ ಬೇಡ, ಇನ್ನೊಂದು 2 ಡೇಸ್ ಬಿಟ್ಟು ನಾನು ಆ ಗುಡ್ ನ್ಯೂಸ್ ಏನು ಅಂತ ನನಗೆ ನಿಮ್ಮೆಲ್ಲರ ಜೊತೆಗೂ ಶೇರ್ ಮಾಡ್ಕೋತೀನಿ. ಆ ಖುಷಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಆ ಒಂದು ಖುಷಿಗೆ ನೀವೆಲ್ಲರೂ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ತುಂಬ ತುಂಬ ಥ್ಯಾಂಕ್ಸ್ ಅಂತ ನನ್ನ ಚಾನಲ್ ಮೂಲಕ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಂಗೆ ಇವತ್ತು ಬಾಗಿಲೆಲ್ಲ ತೊಳೆದು ತುಳಸಿ ಕಟ್ಟೆ ಹತ್ರ ಹಂಗೆ ರಂಗೋಲಿ ಹಾಕಿದ್ದೀನಿ. ಬಾಗಿಲಿಗೆ ನೋಡಿ ಈ ರೀತಿ ರಂಗೋಲಿ ಹಾಕಿದ್ದೀನಿ. ರಂಗೋಲಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ತುಂಬ ದಿನದ ಶ್ರಮಕ್ಕೆ ಪ್ರತಿಫಲ ಸಿಕ್ತು ಅಂತಲೇ ಹೇಳ್ಬೋದು. ಆ ಒಂದು ಪ್ರತಿಫಲ ಸಿಗೋದಕ್ಕೆ ನೀವೆಲ್ಲರೂ ಕಾರಣ ಅಂತ ಮತ್ತೊಮ್ಮೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅನ್ನೋದಿರುತ್ತೆ. ನನಗೂ ಕೂಡ ಅದೊಂದು ಆಸೆ ಇತ್ತು, ಸಾರ್ಥಕತೆ ಆಯಿತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆಯೇ ಇಲ್ಲಿ ನೋಡ್ಬೋದು, ಮೇಯ್ನ್ ಡೋರ್ಗೆ ನಾನು ಭತ್ತದ ತೋರಣನ ತುಂಬ ಆಸೆಪಟ್ಟು ಹಾಕಿದ್ದೆ, ಆದರೆ ಇಲಿಗಳ ಕಾಟದಿಂದ ಅದನ್ನು ತೆಗಿಯುವಂಗಾಯಿತು. ಭಾಳ ಬೇಜಾರಾಗ್ತಿದೆ. ಹೊಸ್ಲು ನೋಡಿದ್ರೆ ಅಂದರೆ ಮೇಯ್ನ್ ಡೋರ್ ನೋಡ್ತಿದ್ರೇ ಒಂಥರ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇದೆ. ನೋಡಿ, ಒಂಚೂರು ಕಳೆನೇ ಇಲ್ಲ. ತುಂಬಾ ಬೇಜಾರು ಮಾಡಿಕೊಂಡು ತೆಗೆದೆ ಅದನ್ನು. ಅದಾದಮೇಲೆ ಇವತ್ತು ಇಡೀ ದಿನದ ವ್ಲಾಗು ಹೇಗಿರುತ್ತೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈಗ ಮಕ್ಕಳು ಮತ್ತು ಮನೆಯವರು ಎಲ್ಲ ಆಫೀಸ್ಗೆ ಹೋಗಿದ್ದಾಯಿತು. ಈಗ ಒಂದು 9:30 ಆಗ್ತಾಯಿದೆ. ಈಗ ನಾನು ಸ್ವಲ್ಪ ಜೀನಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ಇದು 1 ಲೋಟ ನೀರು ಹಾಕೋತಾ ಇದ್ದೀನಿ. ಅಂದರೆ ಜೀನಿದು ಗಂಜಿ ಮಾಡ್ಕೊಳ್ಳೋಣ ಅಂತ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ. ಜೀನಿನೂ ತಗೋತಾ ಇದ್ದೀನಿ. ಜೊತೆಗೆ ನಾನು ಓನಾಗಿನೂ ಒಂದಷ್ಟು ವೆಯ್ಟ್ ಲಾಸ್ಗೆ ನನ್ನದೇ ಆದಂಥ ಇದರೊಳಗಡೆ ವೆಯ್ಟ್ ಲಾಸ್ನ ಶುರು ಮಾಡಿದ್ದೀನಿ ಸ್ನೇಹಿತರೆ. ಈಗ ಇದಕ್ಕೆ ಇನ್ನೊಂದು ಅರ್ಧ ಲೋಟ ನೀರು ಹಾಕ್ಕೊಳ್ತೀನಿ ನಾನು. ಈಗ ಅರ್ಧ ಲೋಟ ನೀರು ಹಾಕೋತಾ ಇದ್ದೀನಿ. ಈಗ ಇದನ್ನು ಸ್ಟವ್ ಹಚ್ಬಿಟ್ಟು ನೀರನ್ನು ಮರಳಕ್ಕೆ ಇಡ್ತೀನಿ. ನೋಡಿ, ಫಸ್ಟು ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಯಾರಿಗಾದರೂ ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ. ಯಾಕೆಂದರೆ ನಾನು ಈಗ ಶುರು ಮಾಡಿದ್ದೀನಿ, ನಾನು ಇದನ್ನು ಮಾಡ್ತಿಲ್ಲ. ಫಸ್ಟು ಸ್ನೇಹಿತರೊಬ್ಬರು ತೊಗೊಂಡಿದ್ರು ಅಂತ ಅವ್ರು ಹೇಳಿದ್ರು ನನಗೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ ನಾನು. ಈಗ ಒಂದು 6 ಡೇಸ್ ಆಗ್ತಿದೆ ಇದನ್ನು ತೊಗೊಳಕ್ಕೆ ಶುರು ಮಾಡಿ. ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ, ಹಂಗಾಗಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟು ವೆಯ್ಟ್ ಲಾಸ್ ಆಗ್ತೀನಿ, ಏನು ಎತ್ತ ಅಂತ. ಈಗ ಇದನ್ನು 1.5 ಟೇಬಲ್ ಸ್ಪೂನ್ ಆಗುವಷ್ಟು ಇದಕ್ಕೆ ತಗೊಂಡು ನಾನು ಮಿಕ್ಸ್ ಮಾಡ್ಕೊತೀನಿ. ಅಂದರೆ ಈ ಸ್ಪೂನಲ್ಲಿ ಕರೆಕ್ಟಾಗಿ 1.5 ಸ್ಪೂನ್ ಹಿಡಿಯುತ್ತೆ ಈ ಸ್ಪೂನು, ಹಂಗಾಗಿ ಅಳತೆ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನಾನು. ನೋಡಿ ಇಷ್ಟು. ಮತ್ತು ಅದರ ಜೊತೆಲಿ ಜಿನಿಸ್ಲಿಂದ ಯಾವ ರೀತಿ ಯೂಸ್ ಮಾಡಬೇಕು, ನಾವು ಡಯಟ್ನ ಹೆಂಗೆ ಫಾಲೋ ಮಾಡಬೇಕು ಅನ್ನೋದನ್ನು ಒಂದು ಒಳಗಡೆನೂ ಈ ಥರ ಪಾಂಪ್ಲೆಟ್ ಕೊಟ್ಟಿರ್ತಾರೆ. ಇದರಲ್ಲಿ ಪ್ರತಿಯೊಂದು ಇರುತ್ತೆ. ನಾವು ಯಾವ ರೀತಿ ಇದನ್ನು ತೊಗೋಬೇಕು, ಯಾವ ರೀತಿ ನಾವು ಇದನ್ನು ಯೂಸ್ ಮಾಡ್ಕೋಬಹುದು, ಇದರಿಂದ ನಮಗೇನು ರಿಸಲ್ಟ್ ಬರುತ್ತೆ ಅನ್ನೋದನ್ನು ಕೂಡ ಇದರಲ್ಲಿ ಕೊಟ್ಟಿರ್ತಾರೆ. ಜೊತೆಗೆ ನನಗೇನಾದರೂ ಅನುಮಾನ ಇದ್ದರೆ, ಯಾವ ಥರ ನಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ಈ ಥರ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿರ್ತಾರೆ. ನಾವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ಫೋನ್ ಮಾಡಿದ ತಕ್ಷಣ ರಿಸೀವ್ ಮಾಡಿ ರೆಸ್ಪಾನ್ಸ್ ಮಾಡ್ತಾರೆ ಸ್ನೇಹಿತರೆ. ಈಗ ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈಗ ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಪೌಡ್ರನ್ನ ಹಾಕಿದ್ದೀನಿ. ಅದನ್ನು ಡೈರೆಕ್ಟ್ ಹಂಗೆ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಗಂಟಾಗುತ್ತೆ. ಹಂಗಾಗಿ ಒಂದು ಸ್ವಲ್ಪ ನೀರು ತಗೊಂಡು ನೀರಿಗೆ ಪುಡಿನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಮಿಕ್ಸ್ ಆಯಿತು. ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಅಂದರೆ ಇದಕ್ಕೆ ಸ್ವೀಟೆಲ್ಲ ಏನೂ ಸೇರಿಸಂಗಿಲ್ಲ. ಕೆಲವರು ಕೇಳ್ಬೋದು ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಈ ಥರದ್ದು ಏನಾದರೂ ಸೇರಿಸ್ಕೋಬೋದಾ ಅಂತ.
ಅವರು ನಾನು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದಾಗ ಅವ್ರು ನನಗೆ ಹೇಳಿದ್ದೇನು ಅಂದರೆ ಸ್ವೀಟ್ಸು ಫುಲ್ ಅವಾಯ್ಡ್ ಮಾಡಬೇಕು ಅಂತ ನನಗೆ ಹೇಳಿರೋದು ಅವರು. ಹಂಗಾಗಿ ನಾನು ಇದಕ್ಕೆ ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕಿದ್ರೂ ತುಂಬ ಟೇಸ್ಟ್ ಇರುತ್ತೆ. ಕುಡಿತಾ ಇದ್ರೆ ಇನ್ನು ಸ್ವಲ್ಪ ಕುಡಿಯೋಣ ಅಂತ ಅನಿಸುತ್ತೆ. ಆದರೆ ಬೆಳಗ್ಗೆ ಸಂಜೆ ನಾವು 2 ಟೈಮ್ ತೊಗೊಳೋದ್ರಿಂದ 1.5 ಸ್ಪೂನ್ ಅಷ್ಟೇ ತೊಗೋಬೇಕು. ಯಾಕೆಂದರೆ ಅದು ಒಂದು ಡಬ್ಬ ಪೂರ್ತಿ 1 ತಿಂಗಳು ಬರಬೇಕು ನಮಗೆ. ಹಂಗಾಗಿ ಜೀನಿ ಸ್ಲಿಮ್ ಬಗ್ಗೆ ನಾನು ಹೆಂಗೆ ತೊಗೋತಾ ಇದ್ದೀನಿ ಅಂತ ಏನಾದರೂ ನಿಮಗೆ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಖಂಡಿತ ನಾನು ನೆಕ್ಸ್ಟು ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಈಗ ನೀರು ಅದು ಮರಳುವಾಗ ಹಾಕಬೇಕು. ಈಗ ಹಾಕಿದ್ರೆ ಅದು ಇದಾಗೋದಿಲ್ಲ, ಅಂದರೆ ಕುದಿಯಲ್ಲ ಅದು. ಫಸ್ಟು ಕೂಡ ನಾನು ವೆಯ್ಟ್ ಲಾಸ್ ಆಗಿದ್ದೆ, ಅಂದರೆ 16 kg ಆಗಿದ್ದೆ ವೆಯ್ಟ್ ಲಾಸು. ಅಂದರೆ ಡಯಟ್ ಶುರು ಮಾಡಿ ಡಯಟ್ ಎಲ್ಲ ಮಾಡಿ ನಾನು ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿತ್ತು ಅಂದರೆ, ನಾನು ಜೀನಿ ಸ್ಲಿಮ್ ತೊಗೊಂಡಲ್ಲ, ರೆಗ್ಯುಲರಾಗಿ ಮನೆಯಲ್ಲೇ ಊಟನ ನಾವು ಡೈಲಿ ಯಾವ ರೀತಿ ನಮ್ಮದು ಊಟದ ರೊಟೀನ್ನ ನಾವು ಬದಲಾಯಿಸ್ಕೊಂಡು ಅದರಲ್ಲೇ ನಾನು ಸುಮಾರು ಒಂದು 16 kg ಸಣ್ಣ ಆಗಿದ್ದೆ. ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿತ್ತು ನನಗೆ. ಆದರೆ ಏನು ಮಾಡೋದು, ಕೆಲವೊಂದು ಸಂದರ್ಭದಿಂದ ನನಗೆ ಆ ಒಂದು ಡಯಟನ್ನು ಫಾಲೋ ಮಾಡೋಕ್ಕಾಗಲಿಲ್ಲ. ಅಂದರೆ ವೆಯ್ಟ್ ಲಾಸ್ ಆದಮೇಲೆ ನಾವು ರೆಗ್ಯುಲರಾಗಿ ಏನು ನಾವು ಕಂಟಿನ್ಯೂಸ್ ಆಗಿ ಫುಡ್ ಮೇಂಟೈನ್ ಮಾಡ್ತಾಯಿದ್ವಿ ಅದೇ ರೀತಿಯಲ್ಲಿ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಅದು ಹಂಗಾಗಲಿಲ್ಲ ಅಂತ ಅಂದಾಗ ಏನಾಗುತ್ತೆ, ಮತ್ತೆ ಅಗೇನ್ ನಾವು ವಾಪಸ್ಸು ಅದಕ್ಕೆ ಏನು ಹಳೆ ಇದಿರುತ್ತೆ ಅದಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಸ್ನೇಹಿತರೆ. ಹಂಗಾಗಿ ನಮ್ಮ ಅತ್ತೆ ನಾವು ಇಬ್ಬರಿಗೂ ಹುಷಾರಿಲ್ಲದಿದ್ದಕ್ಕೆ ಕಾರಣ ಅವ್ರನ್ನ ನೋಡ್ಕೊಳ್ಳೋಕ್ಕೆ ಸಲುವಾಗಿ ಮತ್ತು ಹಾಸ್ಪಿಟಲು ಇದೆಲ್ಲವೂ ಅಂತ ಓಡಾಡೋಕ್ಕೆ ಶುರು ಆದಮೇಲೆ ಏನಾಯಿತು, ನನಗೆ ನನ್ನ ಡಯಟ್ ಊಟನ ಅದನ್ನು ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಅಂದರೆ ಟೈಮ್ ತೊಗೊಳುತ್ತೆ. ಟೈಮ್ ತೊಗೊಂಡು ನಮಗೆ ಬೇಕಾಗಿರುವಂಥ ಅಡುಗೆಗಳನ್ನ ನಾವು ರೆಡಿ ಮಾಡ್ಕೊಂಡು ಊಟ ಮಾಡೋದ್ರಿಂದ ಆರೋಗ್ಯಕರವಾಗಿರುವಂಥ ಊಟನೇ ಅದು. ನಾವು ಊಟದಲ್ಲೇ ನಾವು ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಹಾಗಾಗಿ ನಾನು ಹಂಗೆ ಮಾಡೇ ಒಂದು 16 kg ವೆಯ್ಟ್ ಲಾಸ್ ಆಗಿದ್ದೆ. ಸ್ಕಿನ್ನೆಲ್ಲ ಚೆನ್ನಾಗಾಗಿತ್ತು, ಮತ್ತು ನಂದು ಏರ್ ಫಾಲ್ ಎಲ್ಲ ಕಡಿಮೆ ಆಗಿ ಕೂದಲು ಎಷ್ಟು ಚೆನ್ನಾಗಿ ಬೆಳೆದಿತ್ತು ಗೊತ್ತಾ, ಅಷ್ಟು ಚೆನ್ನಾಗೇ ರಿಸಲ್ಟ್ ಬಂದಿತ್ತು. ಮತ್ತು ಅದನ್ನು ನನ್ನ ಕೈಯಾರ ನಾನೇ, ಅಂದರೆ ನನಗೆ ಟೈಮು ಸಾಕಾಗದೇ ಇರೋ ಕಾರಣ ನಾನು ಅದನ್ನು ಮಾಡ್ಕೊಳಕ್ಕಾಗಲಿಲ್ಲ. ಹಂಗಾಗಿ ವಾಪಸ್ ಮತ್ತೆ ನಾನು ವೆಯ್ಟ್ ಗೇನ್ ಆದೆ. ವೆಯ್ಟ್ ಅಂದರೆ ಎಷ್ಟು 16 kg ಮತ್ತೆ ವೆಯ್ಟ್ ಗೇನ್ ಆದೆ. ಈಗ ಮತ್ತೆ ನೋಡೋಣ, ಜೀನಿ ಸ್ಲಿಮ್ ತೊಗೊಳ್ತಾ ಇದ್ದೀನಿ. ಅದು ಮಾಮೂಲಿ ಎಲ್ಲ ಕಾಳುಗಳನ್ನು ಹಾಕಿ ಮಾಡಿರೋದ್ರಿಂದ ಸೈಡ್ ಎಫೆಕ್ಟ್ ಏನೂ ಇಲ್ಲ ಅಂತ ಅಂದ್ಬಿಟ್ಟು ತೊಗೊಳ್ತಾ ಇದ್ದೀನಿ ಸ್ನೇಹಿತರೆ. ಈಗ ನೋಡ್ಬೋದು, ಈ ನೀರು ಸ್ವಲ್ಪ ಬಿಸಿಯಾಗಿದೆ. ಇದಿಷ್ಟು ಬಿಸಿ ಆದರೆ ಸಾಕು. ಆಮೇಲೆ ಅದನ್ನು ನಾವು ಹಾಕಿದ್ಮೇಲೆ ಅದು ನೀಟಾಗಿ ಕುದಿವಾಗ ಒಂದು 10 ನಿಮಿಷ ಕುದಿಸ್ಬೇಕಷ್ಟೇ, ಜಾಸ್ತಿನೂ ಕುದಿಸೋಕೆ ಹೋಗ್ಬಾರ್ದು. ಈಗ ಇಲ್ಲಿ ಹಾಕ್ತಾ ಇದ್ದೀನಿ ನಾನು. ಈಗ ಫುಲ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು 10 ನಿಮಿಷ ಕುದಿಸ್ಬೇಕಷ್ಟೇ, ಜಾಸ್ತಿ ಹೊತ್ತು ಕುದಿಸೋಕೆ ಹೋಗ್ಬಾರ್ದು. ಫ್ಲೇವರ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದರಲ್ಲಿ ಜೀರಿಗೆ, ಮೆಣಸು ಮತ್ತು ಒಂದಷ್ಟು ಪದಾರ್ಥಗಳನ್ನ ಹುರಿದು ಹಾಕಿರೋದ್ರಿಂದ, ಕಾಳುಗಳನ್ನೆಲ್ಲ ಮೊಳಕೆ ಕಟ್ಟಿ ಹಾಕಿ ಮಾಡಿರ್ತಾರಲ್ವ, ಅದ್ರ ಫ್ಲೇವರ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಕುಡಿತಾ ಇದ್ರೆ ಇನ್ನೊಂದು ಲೋಟ ಕುಡಿಬೇಕು ಅಂತ ಅನಿಸುತ್ತೆ. ಬಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾವು ಇದನ್ನು 1 ಲೋಟ ಅಷ್ಟೇ ಕುಡಿಯೋಕ್ಕಾಗೋದು. ಇದೆಲ್ಲ ರೆಡಿ ಆದಮೇಲೆ ಆಮೇಲೆ ಹೆಂಗೆ ರೆಡಿ ಆಯಿತು ಅಂತ ಅಂದ್ಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ. ಈಗ ಇದು ರೆಡಿ ಆಗಿದೆ. ಇದು ಸ್ಟವ್ ಆಫ್ ಮಾಡ್ತೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ ಸ್ನೇಹಿತರೆ. ಚೂರು ಗಂಟಾಗಿಲ್ಲ. ನೋಡಿ, ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ಇದು ತಣ್ಣಗಾಗಲಿ, ಆಮೇಲೆ ನಾನು ಕುಡಿದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸ ಶುರು ಮಾಡ್ತೀನಿ. ತಣ್ಣಗಾಗೈತೆ, ಕುಡಿಬೇಕು. ಸೂಪರ್ ಟೇಸ್ಟು ಮಾತ್ರ. ಇದು ಕಾಲಾಗ್ತಿದೆ. ಈಗ ಸಂಜೆ ಮತ್ತೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಬೆಳಗ್ಗೆಯಿಂದ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂಚೂರು ವಿಡಿಯೋ ಮಾಡ್ಕೊಂಡಿದ್ದೆ. ಆಮೇಲೆ ಏನೋ ಹೊರಗಡೆ ಕೆಲಸ ಬಂತು ಅಂತ ಅಂದ್ಬಿಟ್ಟು ಹೊರಗಡೆ ಹೋದೆ. ಈಗ ಬಂದು ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ಹೊರಗಡೆ ಹೋಗಿದ್ನಲ್ವ, ಹಂಗೇ ಟೆರೆಸ್ ಗಾರ್ಡನ್ಗೆ ಪಾಟ್ಗಳು ಕೆಳಗಿಡೋದಕ್ಕೆ ಒಂದು 5 ಪ್ಲೇಟ್ಸ್ ಬೇಕಿತ್ತು. ಹಂಗಾಗಿ ಪ್ಲೇಟ್ಸ್ ತೊಗೊಂಬಂದೆ.
ಇಲ್ಲಿ ನೋಡ್ಬೋದು ಇದು ಆ್ಯಪಲ್ ಸೀಡ್ಸು. ಮಾಮೂಲಿ ನಾವು ಬೆಳಗ್ಗೆ ಹೊತ್ತು ನಮ್ಮ ಮನೆಯವರು ಡೈಲಿ ಆ್ಯಪಲ್ ತಿಂತಾರಲ್ವ, ಅದರಲ್ಲಿ ಸೀಡ್ಸ್ ಇತ್ತು. ಅದನ್ನೆಲ್ಲನೂ ಈ ರೀತಿ ಡ್ರೈ ಆಗೋದಕ್ಕೆ ಇಟ್ಕೊಂಡಿದ್ದೀನಿ. ಕೆಲವೊಂದಷ್ಟು ಮೇಲ್ಗಡೆ ಎತ್ತಿಟ್ಟಿದ್ದೀನಿ, ಒಂದಷ್ಟಿದೆ. ಅದನ್ನು ಕೂಡ ಪಾಟ್ಗೆ ಹಾಕಬೇಕು, ಮಣ್ಣೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹೆಂಗೆ ಹಾಕ್ತೀನಿ ಏನು ಅಂತ ತೋರಿಸ್ತೀನಿ ನಿಮಗೆ. ಆಮೇಲೆ ಫ್ಲಿಪ್ಕಾರ್ಟಿಂದ 2 ಡ್ರೆಸ್ ಬಂದಿತ್ತು. ಒಂದು ಕುರ್ತಾ, ಲಾಂಗ್ ಕುರ್ತಾ ಆರ್ಡ್ರ್ ಮಾಡಿದ್ದೆ. ಇನ್ನೊಂದು ಪೂರ್ತಿ ಸೆಟ್ಟು ಡ್ರೆಸ್ ಮೆಟೀರಿಯಲ್ ಅಲ್ಲ, ಡ್ರೆಸ್ಸೇ, ಸ್ಟಿಚ್ ಆಗಿರೋ ಡ್ರೆಸ್ಸು ತರಿಸಿದ್ದೀನಿ. ಆಮೇಲೆ ಅಮೂಲ್ಯ ಬಂದಮೇಲೆ ಅದನ್ನು ಓಪನ್ ಮಾಡಿಸ್ತೀನಿ ಸ್ನೇಹಿತರೆ. ಈಗ ಚಿಕನ್ ತೊಗೊಂಬಂದಿದ್ದೀನಿ, ಅಡುಗೆ ಮಾಡಬೇಕು. ಬನ್ನಿ ಇವಾಗ ನಾನು ಚಿಕನ್ ಗ್ರೇವಿನ ಹೆಂಗೆ ಮಾಡ್ತೀನಿ ಏನು ಅಂತ ತೋರಿಸ್ತೀನಿ ನಿಮಗೆ. ಚಿಕನ್ ಗ್ರೇವಿಗೆ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಮಸಾಲೆ ಎಲ್ಲ ತೋರಿಸುವಷ್ಟು ಟೈಮ್ ಇರಲಿಲ್ಲ, ಹಾಗಾಗಿ ರುಬ್ಬಿಟ್ಕೊಂಡಿದ್ದೀನಿ. ಇಲ್ಲಿ ಚಪಾತಿಗೆ ಗೋಧಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ಸ್ನೇಹಿತರೆ. ಬನ್ನಿ ಇವಾಗ ಚಿಕನ್ ಗ್ರೇವಿನ ಹೆಂಗೆ ಮಾಡ್ತೀನಿ. ಚಪಾತಿಗೆ ಹೊಂದ್ಕೊಳ್ಳುವಂಗೆ, ದೋಸೆ ಮತ್ತು ಇಡ್ಲಿಗೆ ಎಲ್ಲದಕ್ಕೂ ಆಗುವಂಗೆ ಮಾಡ್ತಾಯಿದ್ದೀನಿ. ಇಲ್ಲಿ ಬೆಳಗ್ಗೆ ಪ್ರೀತುಗೆ ನಾನು ಚಿಕನ್ ಗೀ ರೋಸ್ಟನ್ನು ಮಾಡಿದ್ದೆ, ಸಿಂಪಲಾಗಿ ಮಾಡಿದ್ದೆ. ಏನು ಟೇಸ್ಟ್ ಇದೆ ಗೊತ್ತಾ. ಈ ರೆಸಿಪಿನ ಒಂದು ಸಲ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಈಗ ಬನ್ನಿ ಅಡುಗೆ ಶುರು ಮಾಡ್ತೀನಿ. ಪ್ಲೀಸ್ ವಿಡಿಯೋನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಸ್ಟವ್ ಹಚ್ಬಿಟ್ಟು ಇವಾಗ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿ ಆಗ್ತಿದ್ದಂಗೆ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಪ್ಯೂರ್ ಕಡಲೆಕಾಯಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ. 1 kg ಚಿಕನ್ನ ತಂದಿದ್ದಿತ್ತು. ಈಗ ಎಣ್ಣೆ ಕಾದ್ಮೇಲೆ ಚಿಕನ್ನ ತೊಳೆದಿಟ್ಕೊಂಡಿದ್ದೆ. ಒಂದು 3 ಸಲ ಅರಿಶಿನ ಹಾಕ್ಬಿಟ್ಟು ತೊಳೆದಿಟ್ಕೊಂಡಿದ್ದ ಚಿಕನನ್ನು ಇವಾಗ ನಾನು ಹಾಕ್ತಾಯಿದ್ದೀನಿ. ಈ ಒಂದು ಚಿಕನ್ ಗ್ರೇವಿ ಬಂದು ದೋಸೆಗೆ, ಇಡ್ಲಿಗೆ, ಚಪಾತಿಗೆ ಮತ್ತು ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಸಿಂಪಲ್ಲಾಗಿ ಮನೇಲಿ ಏನಿರುತ್ತೋ ಅದನ್ನೇ ಬಳಸ್ಕೊಂಡು ಮಾಡ್ಕೋಬೋದು. ನ್ಯಾಚುರಲ್ ಆಗಿರುತ್ತೆ. ನಾನಿಲ್ಲಿ ಯಾವುದೇ ರೀತಿಯಾದಂಥ ಮಸಾಲೆ ಪದಾರ್ಥಗಳನ್ನು ಬಳಸ್ತಾ ಇಲ್ಲ. ಈಗ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಈಗ ಅರಿಶಿನ, ಈರುಳ್ಳಿನ ನಾನು ಪೇಸ್ಟ್ ಥರ ರುಬ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಥರ ಮಾಡಿ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ಚಿಕನ್ ಸಾಂಬಾರೇ ಆಗಲಿ, ಮಟನ್ ಸಾಂಬಾರೇ ಆಗಲಿ, ಚಿಕನ್ ಗ್ರೇವಿನೇ ಆಗಲಿ, ಈ ಥರ ಅರಿಶಿನ ಈರುಳ್ಳಿಲಿ ಹುರ್ಕೊಂಡ್ರೆ ತುಂಬಾ ರುಚಿ ಇರುತ್ತೆ. ಜೊತೆಗೆ ನಾನು ಯಾವಾಗಲೂ ಅಷ್ಟೇ ಈರುಳ್ಳಿನ ಹೆಚ್ಚಾಕ್ಬಿಟ್ಟು ಕೆಲವರು ಚಿಕನ್ ಫ್ರೈ ಮಾಡ್ತಾರೆ, ಮಟನ್ ಫ್ರೈ ಮಾಡ್ತಾರೆ. ಆದರೆ ನಾನು ಹಂಗೆ ಮಾಡೋದಿಲ್ಲ. ನನಗೆ ಇದು ಅವಾಗಿಂದನೂ ಹಿಂಗೆ ಮಾಡೋದ್ರಿಂದ ನಾನು ಈ ರೀತಿಯೇ ಮಾಡೋದು. ಇವಾಗ ಅರಿಶಿನ ಈರುಳ್ಳಿ ಎಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಫುಲ್ಲು ನೀರೆಲ್ಲನೂ ಸುಂಡ ತನಕ ನಾವು ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಡಬೇಕಾಗುತ್ತೆ ಸ್ನೇಹಿತರೆ. ಜೊತೆಗೆ ನಾನು ಇದಕ್ಕೆ ಏನು ಮಸಾಲೆ ರುಬ್ಕೊಂಡಿದ್ದೆ, ಆ ಮಸಾಲೆಗೆ ನಾನು ಮನೇಲಿ ಏನಿರುತ್ತೋ ಅದಷ್ಟೇ ಹಾಕ್ಕೊಂಡಿರೋದು. ಸ್ವಲ್ಪ ಈಗ ಅದನ್ನು ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡ್ತೀನಿ. ಇಲ್ಲಿ ನೋಡ್ಬೋದು ಅದೆಲ್ಲ ಅರಿಶಿನ ಈರುಳ್ಳಿ ಚೆನ್ನಾಗೆ, ಉಪ್ಪು ಇದಿಷ್ಟು ಕೂಡ ಚೆನ್ನಾಗೆ ಚಿಕನ್ಗೆ ಹೊಂದ್ಕೊಳ್ಳೋ ತನಕ ಹುರ್ಕೊಂಬಿಟ್ಟು, ನಾವು ಇದಕ್ಕೆ ಮಸಾಲೆಗೆ ಏನು ಹಾಕೋಬೇಕು ಅಂತಂದರೆ ಒಂದು ಸ್ವಲ್ಪ ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ, ಪುದೀನ, ಹಸಿರು ಮೆಣಸಿನ್ಕಾಯಿ, ಒಂದು 10-12 ಗೋಡಂಬಿ, ಅದಾದಮೇಲೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ, ಲವಂಗ, ಸ್ವಲ್ಪ ಗಸಗಸೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೋಬೇಕು ಸ್ನೇಹಿತರೆ. ರುಬ್ಕೊಂಡು ಹಾಕಬೇಕು. ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಾರ್ದು. ಜಾಸ್ತಿ ನೀರು ಹಾಕಿದ್ರೆ ತೆಳುವಾಗ್ಬಿಟ್ರೆ ಅದು ಟೇಸ್ಟ್ ಇರೋದಿಲ್ಲ. ಈಗ ದೋಸೆ, ಇಡ್ಲಿಗೆಲ್ಲನೂ ಒಂದು ಸ್ವಲ್ಪ ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ. ಇವತ್ತು ನಾನು ಇದಕ್ಕೆ ಚಪಾತಿ ಮಾಡ್ತಾಯಿದ್ದೀನಿ. ಆವಾಗಲೇ ನಿಮಗೆ ತೋರಿಸ್ದೆ, ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಈಗ ನಾನು ಮಸಾಲೆನ ಅದಕ್ಕೆ ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹೆಚ್ಚಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಹಂಗೇ ಸುಮಾರು ಇಲ್ಲ ಅಂತಂದರೂ ಒಂದು 1/4 ಗಂಟೆಗೆ ಆಗಿಬಿಡುತ್ತೆ. ಸಿಂಪಲಾಗಿ ಮಾಡ್ಕೋಬೋದು. ಈ ಒಂದು ರೆಸಿಪಿ ಏನಾದರೂ ಬೇಕು ಅಂತಂದರೆ ನೆಕ್ಸ್ಟ್ ಬೇಕಾದರೆ ನಾನು ಫುಲ್ ರೆಸಿಪಿನೇ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ. ಈಗ ಇಲ್ಲಿ ನೋಡ್ಬೋದು ಚೆನ್ನಾಗಿ ಕುದೀತಾ ಇದೆ. ಹಿಂಗೆ ಕುದಿವಾಗ ಮಧ್ಯೆ 1-2 ಸಲ ರಫಾಗೆ ನಾವು ಮಿಕ್ಸ್ ಮಾಡ್ಕೋಬಾರ್ದು. ಸ್ಮೂತಾಗಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಮುಚ್ಚಿ ನಾನು ಅದನ್ನು ಬೇಯೋಕ್ಕೆ ಬಿಡ್ತೀನಿ ಸ್ನೇಹಿತರೆ. ಒಂದು 1/4 ಗಂಟೆಲಿ ಆಗಿಬಿಡುತ್ತೆ. ಆಮೇಲೆ ಇವತ್ತು ಅಮೂಲ್ಯ ಒಂದು ವಾರದಿಂದ ಕಾಲೇಜ್ಗೆ ಹೋಗಿರಲಿಲ್ಲ. ಅವಳು ಇವತ್ತು ಕಾಲೇಜ್ಗೆ ಹೋದ್ಲು. ಈಗ ಇದು ಚಿಕನ್ ಗ್ರೇವಿ ಆಯಿತು. ಮೇಲೆ ಸ್ವಲ್ಪ ಕಸೂರಿ ಮೇಥಿನ ಒಸುಕ್ಬಿಟ್ಟು ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಲಾಸ್ಟಲ್ಲಿ ಕಸೂರಿ ಮೇಥಿ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಜೊತೆಗೆ ಫ್ಲೇವರೂ ತುಂಬಾ ಚೆನ್ನಾಗಿರುತ್ತೆ. ಈ ಕಸೂರಿ ಮೇಥಿ ಎಲ್ಲನೂ ಹಾಕ್ಬಿಟ್ಟು ನಾನು ಫುಲ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸುತ್ತ ಅದು ಮಸಾಲೆ ಬೆಂದಿರೋದು ಸುತ್ತ ಬಿಟ್ಕೊಳ್ತಾ ಇದೆ ನೋಡಿ. ಆ ರೀತಿ ಬೇಯಿಸ್ಕೋಬೇಕಾಗುತ್ತೆ ನಾವು.
ನಮ್ಮನೇಲಿ ನಮ್ಮ ಪ್ರೀತಿಗೆ ನಮ್ಮ ಅಮೂಲ್ಯನಿಗೆ ಎಲ್ರಿಗೂ ತುಂಬ ಇಷ್ಟ ಚಿಕನ್ ಗ್ರೇವಿ ಅಂದರೆ. ನಮ್ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ. ಹಂಗಾಗಿ ಇವತ್ತು ಸಿಂಪಲ್ಲಾಗಿ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ಹಂಗೆ ಸಂಜೆ ಈಗ ಅಡುಗೆ ಎಲ್ಲನೂ ಮಾಡಿಬಿಟ್ಟು ನಾನು ಮೇಲ್ಗಡೆ ಬಟ್ಟೆ ಹಾಕಿದ್ದೆ. ಇದು ಯಾವಾಗ ಹಾಕಿದ್ದು, ಸೋಮವಾರ ಸಂಜೆ ಹಾಕಿದ್ದಿದ್ದು. ಮಳೆ ಸಿಕ್ಕಾಬಟ್ಟೆ ಇಲ್ಲಿ ಸಣ್ಣ ಕನಿ ಬೀಳುತ್ತಾ, ಜೋರಾಗಿ ಬಂದರೆ ಏನೋ ಜೋರಾಗಿ ಬರ್ತಿದೆ ಅಂತ ಅಂದ್ಬಿಟ್ಟು ಬಟ್ಟೆ ಹಾಕ್ತಾನೆ ಇರ್ಬೋದು. ಬಟ್ ಎರಡೆರಡು ಹನಿ ಹನಿಯೋದು, ಬೀಳೋದು ನಿಲ್ಲೋದು ಹಿಂಗೆ ಆಗ್ತಿತ್ತು. ಹಂಗಾಗಿ ಏನು ಮಾಡಿದೆ, ನಾನು ಮೇಲೆ ಬಟ್ಟೆಗಳೆಲ್ಲ ಒಣಗಿತ್ತು. ಹಂಗಾಗಿ ಎಲ್ಲನೂ ಬಟ್ಟೆಗಳೆಲ್ಲ ನಾನು ಮಡ್ಚ್ಕೊಂಬಿಡೋಣ ಅಂದ್ಬಿಟ್ಟು ಅಲ್ಲೇ ಮಡ್ಚ್ಕೊತಾ ಇದ್ದೀನಿ. ಕೆಳಗಡೆ ತಂದು ರೂಮಲ್ಲಿ ಏನಾದರೂ ಆಗ್ತು ಅಂತಂದರೆ ಸ್ನೇಹಿತರೆ, ಅದು ಒಂದು 2 ಡೇಸ್ 3 ಡೇಸ್ ಆದರೂ ಅದು ಹಂಗೆ ಇರುತ್ತೆ. ಅದಕ್ಕೆ ಏನು ಮಾಡ್ತೀನಿ, ನಾನು ಒಂದು ಟಬ್ ಇಟ್ಕೊಂಡ್ಬಿಟ್ಟು ಅಲ್ಲೇ ಮೇಲ್ಗಡೆ ಮಕ್ಕಳ ಬಟ್ಟೆ, ನಮ್ಮ ಬಟ್ಟೆ, ನಮ್ಮ ಮನೆಯವ್ರದ್ದೆಲ್ಲ ವೈಟ್ ಶರ್ಟ್ಗಳೆಲ್ಲನೂ ಒಣಗಾಕಿದ್ದೆ. ಎಲ್ಲನೂ ಒಗೆದು ನೀಟಾಗಿ ಮಡಿಸಿ ಎತ್ತಿಟ್ಕೊತಾ ಇದ್ದೀನಿ. ಹಂಗೆ ಇವಾಗ ಮೇಲ್ಗಡೆ ಎಲ್ಲನೂ ಒಂಚೂರು ಗಿಡಗಳಿಗೆ ಒಂಚೂರು ನೀರು ಹಾಕ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಅಂದರೆ ಈಗೇನು ಇಲ್ಲಿ ಬಟ್ಟೆ ಎತ್ಕೋತಾ ಇದ್ದೀನಿ. ಈ ಫ್ಲೋರಲ್ಲಿ ನಾನು ಆಗಲೇ ಒಂದು 3 ದಿನ ಆಗೋಗಿತ್ತು, ನೀರೇ ಹಾಕಿರಲಿಲ್ಲ. ಮಳೆ ಬರ್ತಿದೆ ಅಂತ ಅಂದ್ಕೊಂಡು ನಾನೇನು ಮಾಡಿದೆ, ಸರಿ ಅಂತ ಅಂದ್ಬಿಟ್ಟು ಹಂಗೆ ನೀರು ಹಾಕ್ದೇ ಹಂಗೆ ಇದ್ದೆ. ಈಗ ಸರಿ ಬಟ್ಟೆನೂ ಮಡ್ಚ್ಕೊಂಡಂಗಾಗುತ್ತೆ ಮತ್ತು ಗಿಡಗಳಿಗೆಲ್ಲ ನೀರು ಹಾಕ್ದಂಗಾಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಕೆಳಗಡೆ ಫಸ್ಟು ಬಕೆಟಲ್ಲಿ ಹಿಡ್ದೇ ಹಾಕ್ತೆ. ಯಾಕೆಂದರೆ ಕರೆಂಟ್ ಇರಲಿಲ್ಲ ಮೋಟ್ರ್ ಆನ್ ಮಾಡ್ಕೊಳ್ಳೋದಕ್ಕೆ. ಹಂಗಾಗಿ ನಾನು ಬಕೆಟಲ್ಲೇ ಹಾಕ್ಬಿಟ್ಟು ಮೇಲ್ಗಡೆ ಬಂದಿದ್ದೀನಿ ಸ್ನೇಹಿತರೆ. ಮೇಲ್ಗಡೆನೂ ಮೊನ್ನೆ ಹಾಕಿದ್ದಿದ್ದು ನೀರು, ಇಲ್ಲೂ 3 ದಿನ ಆಗಿತ್ತು, ಇಲ್ಲಿಗೂ ಹಾಕಿರಲಿಲ್ಲ. ಟೆರೆಸ್ ಗಾರ್ಡನ್ ಹೆಂಗೆ ಆಗ್ಬಿಡುತ್ತೆ ಅಂತಂದರೆ, ಡೈಲಿ ಇವತ್ತು ಸಂಜೆ ನಾವು ನೀರು ಹಾಕ್ತೀವಿ ಅಂತಂದರೆ ನಾಳೆ ಸಂಜೆ ಮತ್ತೆ ನಾವು ನೀರು ಹಾಕಬೇಕು. ಏನಾದರೂ ಬಿಟ್ಟು ಒಂದು ದಿನ ಎಕ್ಸ್ಟ್ರಾ ಬಿಟ್ಟು ನಾವೇನಾದ್ರು ನೀರು ಹಾಕಿದ್ರೆ ಗಿಡ ಎಲ್ಲ ಬಾಡ್ಕೊಂಡಂಗೆ ಆಗ್ಬಿಡುತ್ತೆ, ನೋಡೋಕ್ಕಾಗೋದಿಲ್ಲ. ಹಂಗೊಂದು 2-3 ಸಲ ಆಗೋಗಿದೆ ನನಗೆ. ಅದಕ್ಕೆ ಏನು ಮಾಡ್ತೀನಿ, ಇವಾಗ ರೆಗ್ಯುಲರಾಗಿ ಇನ್ ಟೈಮ್ಗೆ ಅವಕ್ಕೆ ಕರೆಕ್ಟಾಗಿ ನೀರು ಮತ್ತು ಗೊಬ್ಬರ ಎಲ್ಲನೂ ಕೊಟ್ಬಿಡ್ತೀನಿ. ಹಾಗಾಗಿ ನೋಡ್ಬೋದು ನೀವು, ನನ್ನ ಎತ್ತರಕ್ಕೆ ಬೆಳೆದಿದ್ದಾವೆ, ನನಗಿಂತ ಎತ್ತರ ಇದ್ದಾವೆ ಗಿಡಗಳು. ಒಂಥರ ಸಣ್ಣದೊಂದು ಕಾಡೊಳಗೆ ಬಂದಂಗೆ ಅನಿಸುತ್ತೆ ಮೇಲ್ಗಡೆ ಟೆರೆಸಿಗೆ ಬಂದರೆ ನನಗೆ. ಈಗ ಆಲ್ರೆಡಿ ಎಲ್ಲದರಲ್ಲೂ ಫ್ರೂಟ್ ಆಗೋಕ್ಕೆ ಶುರು ಆಗ್ತಾಯಿದ್ದಾವೆ. ಒಂಥರ ಖುಷಿ ಅನಿಸುತ್ತೆ ನನಗಂತೂ. ಮೊನ್ನೆ ತಾನೇ ಎಲ್ಲ ರೀಪಾಟ್ ಎಲ್ಲನೂ ಮಾಡಿದ್ವಿ, ಒಂದು 3-4 ಗಿಡ ರೀಪಾಟ್ ಮಾಡಿದ್ದಿತ್ತು. ಗೊಬ್ಬರ ಎಲ್ಲ ಚೆನ್ನಾಗಿ ಕೊಟ್ಟಿದ್ವಲ್ವ, ಹಾಗಾಗಿ ಮಳೆನೂ ಬರ್ತಿರೋದ್ರಿಂದ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಮೇಲ್ಗಡೆ ವೆದರು ಕೂಡ ಇವತ್ತು ಸ್ವಲ್ಪ ತಂಪಾಗೇ ಇತ್ತು. ಮಧ್ಯಾಹ್ನ ಬಿಸಿಲು ಬರೋದು ಮತ್ತೆ ಮೋಡ ಹಾಕ್ಕೊಳ್ಳೋದು, ಬಿಸಿಲು ಬರೋದು ಮತ್ತೆ ಮೋಡ ಹಾಕ್ಕೊಳ್ಳೋದು, ಹಿಂಗೆ ಆಗ್ತಾಯಿತ್ತು. ನಾನೇನು ಮಾಡಿದೆ, ನೆನ್ನೆ ಎಲ್ಲ ಕಿಚನ್ ವೇಸ್ಟೇಜ್ಗಳನ್ನ ಒಂದಷ್ಟು ಅದನ್ನು ತಂದು ತೋಡ್ಬಿಟ್ಟು ಅದರೊಳಗಡೆ ಹಾಕಿದ್ದೆ ನಾನು. ಅದೇನಾಗಿದೆ ಅಂತಂದರೆ, ಇಲಿಗಳೇನು ಮಾಡಿದ್ದಾವೆ, ಈಗ ಮೇಲ್ಗಡೆ ಅಂದರೆ ಒಳಗಡೆ ಎಲ್ಲ ಓಡಾಡೋಕ್ಕೆ ಅವಕಾಶ ಇಲ್ಲ. ಎಲ್ಲಿ ನಾವು ತರಕಾರಿ ಮತ್ತು ಬೇರೆ ಏನಾದರೂ ಇಟ್ಟಿರ್ತೀವೋ ಅಲ್ಲೆಲ್ಲ ಬಂದು ಕೆದ್ಕೋದು ಮತ್ತು ತರಕಾರಿಗಳನ್ನೆಲ್ಲ ತಿನ್ಕೊಳ್ಳೋದು, ಹಂಗೆಲ್ಲ ಹೂವೇ ಮಾಡ್ತಾಯಿದ್ದಾವೆ. ಏನೂ ಮಾಡೋಕ್ಕಾಗಲ್ಲ. ಟೆರೆಸ್ ಗಾರ್ಡನ್ ಅಂತ ಇದ್ದಾಗ ಹಣ್ಣುಗಳು ತಿನ್ನೋದಕ್ಕೆ ಇಲಿಗಳು ಬರ್ತವೆ, ಪಕ್ಷಿಗಳು ಬರ್ತವೆ, ಎಲ್ಲವೂ ಬರ್ತವೆ. ಏನೂ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾನು, ಕೂಲಾಗಿತ್ತಲ್ವ ವೆದರು, ಹಂಗಾಗಿ ಮೇಲ್ಗಡೆ ನಿಧಾನಕ್ಕೆ ಒಂದು ಸ್ವಲ್ಪ ಹೊತ್ತು ನೀರು ಹಾಕ್ಬಿಟ್ಟು ಅಲ್ಲೇ ಕುಂತಿದ್ದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಕೆಳಗಡೆ ಬಂದೆ. ಅಂದರೆ ಕೆಳಗಡೆ ಅಮೂಲ್ಯ ಬಂದಮೇಲೆ ಬಂದಿದ್ದು ನಾನು. ಹಣ್ಣುಗಳೆಲ್ಲ ಒಂದಷ್ಟು ಸೀತಾಫಲ ಎಲ್ಲ ಬಿಟ್ಟಿತ್ತು. ಸೀತಾಫಲನ ನೋಡ್ತಾ ಇದ್ದೆ, ಹಣ್ಣಾಗಿದ್ದಾವೋ ಇಲ್ವೋ. ನನ್ನ ಮಗಳಿಗೆ ಹಣ್ಣಾಗಿದೆ ಅಂತ ನನಗೆ ಹೇಳ್ತಾ ಇದ್ಲು. ಇಲ್ಲಿ ನೋಡ್ಬೋದು, ಇದು ಮಲ್ಬರಿ. ಅದನ್ನು ಕಟ್ ಮಾಡಿಬಿಟ್ಟಿದ್ದೆ ನಾನು. ಕಟ್ ಮಾಡಿಬಿಟ್ಟಿರೋದ್ರಲ್ಲಿ ನೀಟಾಗಿ ಕೌಡು ಹೊಡೆದು ಎಷ್ಟು ಹೂ ಬಂದಿದೆ ನೋಡಿ. ಒಂದು ಹೂನು ಕೆಳಗಡೆ ಬೀಳಲ್ಲ, ಅಷ್ಟು ಕೂಡ ಕಾಯಿ ಆಗ್ತವೆ, ಹಣ್ಣಾಗ್ತವೆ. ಅದು ಒಂಥರ ಕಲರ್ಫುಲ್ಲಾಗಿತ್ತು. ಹಂಗಾಗಿ ನಾನು ಅದನ್ನು ಕೂಡ ಒಂದು ವಿಡಿಯೋ ಮಾಡ್ಕೊಂಡೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಅದು ಮಲ್ಬೆರಿ ಹಣ್ಣು ಫ್ರೂಟ್ ಥರ ಕಾಣಿಸಲ್ಲ, ಏನೋ ಫ್ಲವರ್ ಇರಬೇಕು, ಅದು ಹೊಸ ಥರದ ಫ್ಲವರ್ ಥರ ಕಾಣಿಸ್ತಿರೋದು. ಒಂದೊಂದರಲ್ಲೂ ಹಣ್ಣುಗಳು ಹೂಗಳು ಆಗ್ತಿರೋದನ್ನು ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ಸ್ನೇಹಿತರೆ. ನನಗಂತೂ ಮೇಲ್ಗಡೆ ಬಂದರೆ ನಾನು ಕೆಳಗಡೆ ಹೋಗೋದಿಲ್ಲ. ಹಂಗಾಗಿ ಕೆಳಗಡೆ ಟೆರೆಸಲ್ಲೂ ನೀರು ಹಾಕಬೇಕಾದ್ರೆ ಒಂದು ಸಣ್ಣದಾಗಿ ಒಂದು ವೀಡಿಯೋ ಮಾಡ್ಕೊಂಡೆ. ಅಲ್ಲೂ ಗುಲಾಬಿ ಗಿಡಗಳಲ್ಲಿ ಈಗ ಇದು ಗುಲಾಬಿ ಸೀಸನ್ ಅಲ್ಲ, ಆದ್ರೂ ಗುಲಾಬಿಗಳು ಬಿಡ್ತಾಯಿದ್ದು. ನನಗೆ ತುಂಬ ಇಷ್ಟ ಆಗುವಂಥ ಬಣ್ಣ ಇದು. ಅದರಲ್ಲೂ ಈ ಹೂವು ಅಂದರೆ ನನಗೆ ಭಾಳ ಇಷ್ಟ. ಇದನ್ನು ಹುಡುಕಿ ಹಾಕಿದ್ದೀನಿ. 2 ಗಿಡದಲ್ಲಿ ಒಂದಷ್ಟು ಗುಲಾಬಿ ಹೂಗಳಾಗಿದ್ವು. ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಹಂಗಾಗಿ ನಾನು ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡೆ. ಕಲರ್ ನೋಡಿ, ಡಬಲ್ ಕಲರು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದು ಹೂ ಬಿಟ್ಟರೆ ಗಿಡದ ತುಂಬ ಮಕ್ಕಚ್ಚುತ್ತೆ, ಗಿಡದ ತುಂಬ ಹೂ ಬಿಡುತ್ತೆ, ಅಷ್ಟು ಚೆನ್ನಾಗಿ ಹೂ ಬಿಡುತ್ತೆ ಸ್ನೇಹಿತರೆ. ಯಾಕೋ ನಾನು ಗುಲಾಬಿ ಗಿಡಗಳ ಕಡೆ ಒಂದು ಸ್ವಲ್ಪ ಗಮನ ಕಡಿಮೆ ಕೊಡ್ತಾಯಿದ್ದೀನಿ. ಹಣ್ಣಿನ ಗಿಡಗಳ ಬಗ್ಗೆ ಸ್ವಲ್ಪ ಜಾಸ್ತಿ ಆಸಕ್ತಿ ಇಟ್ಟು ಅವಕ್ಕೆ ಆರೈಕೆ ಮಾಡ್ತಾಯಿದ್ದೀನಿ.
ಹಂಗಾಗಿ ಗುಲಾಬಿ ಗಿಡಗಳು ಸ್ವಲ್ಪ ಡಲ್ ಆಗಿದ್ದಾವೆ. ನೆಕ್ಸ್ಟು ಅವಕ್ಕೆ ಒಳ್ಳೆ ಗೊಬ್ಬರ ಕೊಟ್ಟು ನೀರು ಕೊಟ್ಟು ಅವನ್ನೆಲ್ಲ ಚಿಗುರು ಹೊಡಿಬೇಕವು, ಆ ರೀತಿ ಆರೈಕೆ ಮಾಡಬೇಕು. ಅದಾದಮೇಲೆ ಅಮೂಲ್ಯ ಬಂದು ಅವಳಿಗೇನಪ್ಪ ಅಂತಂದರೆ ಯಾವುದೇ ಕೊರಿಯರ್ ಬರಲಿ ಅದನ್ನು ಅವಳೇ ಓಪನ್ ಮಾಡಬೇಕು, ನಾವು ಯಾರೂ ಓಪನ್ ಮಾಡೋಂಗಿಲ್ಲ. ಅವಳಿಗೆ ಆ ಥರದನ್ನೆಲ್ಲ ಅನ್ಬಾಕ್ಸಿಂಗ್ ಮಾಡೋದಕ್ಕೆ ತುಂಬಾ ಇಷ್ಟ ಅವಳಿಗೆ. ಹಾಗಾಗಿ ನಾನೇ ಓಪನ್ ಮಾಡ್ತೀನಿ ಕಣಮ್ಮ ಅಂತ ಅಂದ್ಲು. ಹಂಗಾಗಿ ಸರಿ ಆಯಿತು ಓಪನ್ ಮಾಡು ಅಂತ ಹೇಳ್ಬಿಟ್ಟು ಅವಳ ಕೈಗೆ ಕೊಟ್ಟಿದ್ದೀನಿ, ಅವಳೇ ಓಪನ್ ಮಾಡ್ತಾಳೆ ಸ್ನೇಹಿತರೆ. ಇದು ಗ್ರೀನ್ ಕಲರ್ದು ಲಾಂಗ್ ಕುರ್ತಾ, ಬಟ್ಟೆನೂ ಕೂಡ ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಇದು 300 ಏನೋ ಕಲರ್. ನನಗೆ ಬಾಟಲ್ ಗ್ರೀನ್ ಅಂದರೆ ಒಂದು ಸ್ವಲ್ಪ ಇಷ್ಟಪಡ್ತೀನಿ ನಾನು, ಹಾಗಾಗಿ ಡೈಲಿ ವೇರ್ಗೆ ಮನೆ ಹತ್ರ ಹಾಕೊಳ್ಳೋದಕ್ಕಿರಲಿ ಅಂದ್ಬಿಟ್ಟು ಇದೊಂದು ತರಿಸಿದ್ದೀನಿ. 300 ರುಪೀಸ್ ಇದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅವಳು ಆಗ್ತಾನೆ ಕಾಲೇಜಿಂದ ಬಂದಿದ್ದರಿಂದ ಮುಖ ಕೈ ಕಾಲೇನೂ ತೊಳೆದಿರಲಿಲ್ಲ. ಹಾಗಾಗಿ ನನ್ನನ್ನು ವೀಡಿಯೋ ಮಾಡಬೇಡಿ ಕಣಮ್ಮ ಅಂತ ಅಂತಿದ್ಲು, ಆದರೂ ಒಂಚೂರು ಫೇಸ್ ಕಂಡುಬಿಡ್ತು. ಇನ್ನೊಂದು ಸೆಟ್ಟು, ಅದು ಕುರ್ತಾ ಸೆಟ್ಟು, ಅಂದರೆ ಟಾಪು ವೇಲು ಪ್ಯಾಂಟು ಎಲ್ಲ ಇದೆ. ಕಲರು ತುಂಬ ಚೆನ್ನಾಗಿತ್ತು, ಅಂದರೆ ಪೀಚ್ ಕಲರಲ್ಲಿ ಪ್ಯಾಂಟು ವೇಲು, ಕ್ರೀಮ್ ಕಲರು ಪೀಚ್ ಕಲರು ಪಿಂಕ್ ಕಲರ್ ಮಿಕ್ಸ್ ಇರೋದು. ಅದು ನೋಡೋದಕ್ಕೇ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅಂದ್ಬಿಟ್ಟು ತರಿಸಿದ್ದೀನಿ. ನೋಡೋಣ, ಈಗ ಓಪನ್ ಮಾಡ್ತಿದ್ದಾಳೆ. ಅದು ಕಾಟನ್ನು ಮಿಕ್ಸ್ ಕಾಟನಲ್ಲಿ ಇದ್ದಿದ್ದು, ತುಂಬ ಚೆನ್ನಾಗಿ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ. ಅಂದರೆ ಕೊಟ್ಟಿರೋ ದುಡ್ಡಿಗೆ ವರ್ತ್ ಅಂತ ಅನ್ನಿಸ್ತು ಸ್ನೇಹಿತರೆ ನನಗೆ. ಇಲ್ಲಿ ನೋಡ್ಬೋದು. ಅದು ಸರಿಯಾಗಿ ಕ್ಯಾಮ್ರಾಗೆ ಕಾಣಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವಳಿಗೆ ನಿಂತ್ಕೊಂಡು ತೋರಿಸವ ಅದನ್ನು ಅಂತಿದ್ದೆ. ನೋಡಿ ಟಾಪ್ಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತ. ಟಾಪು ಹೆಂಗಿದೆ ಬಟ್ಟೆ ಕ್ವಾಲಿಟಿನೂ ಚೆನ್ನಾಗಿತ್ತು, ಮುಟ್ತಾ ಇದ್ರೆ ಗುಡ್ ಫೀಲ್ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಕೊಟ್ಟಿರೋ ಅಮೌಂಟ್ ವರ್ತ್ ಅಂತ ಅನ್ನಿಸ್ತು ಸ್ನೇಹಿತರೆ. ಇದು ಪ್ಯಾಂಟ್, ಇದು ಹಾಫ್ ಪ್ಯಾಂಟ್ ಬರುತ್ತಲ್ಲ, ಹಾಫ್ ಪ್ಯಾಂಟು ಪೀಚ್ ಕಲರ್, ಲೈಟ್ ಪೀಚ್ ಕಲರು. ಇದಕ್ಕೊಂದು ದುಪ್ಪಟ್ಟ ಕೊಟ್ಟಿದ್ದಾರೆ. ದುಪ್ಪಟ್ಟನೂ ಅಷ್ಟೇ ಭಾಳ ಸಾಫ್ಟಾಗಿತ್ತು, ಚೆನ್ನಾಗಿ ಒಂಥರ ಸ್ಮೂತ್. ಕಾಟನ್ ಅಲ್ವಾ, ಕಾಟನ್ ಆಗಿರೋದ್ರಿಂದ ಚೆನ್ನಾಗಿರುತ್ತೆ. ನೋಡ್ಬೋದು ಅದು ವೇಲ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ವೇರ್ ಮಾಡಿದಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಹೆಂಗಿದೆ ಕ್ವಾಲಿಟಿ ಅಂತ. ನನಗೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.